ಮೃತ ಭರತ್ ಭೂಷಣ್ ಅವರ ಸೋದರ ಮಾವಿದ್ದಾರೆ, ಮಾತನಾಡಿಸ್ತೇನೆ. ಸರ್, ನಿಮಗೆ ಯಾವಾಗ ವಿಚಾರ ಗೊತ್ತಾಯಿತು? ಮತ್ತು ಈಗ ಅವರ ಫ್ಯಾಮಿಲಿ ಕೂಡ ಹೋಗಿದ್ದಾರೆ. ಈಗ ಅವ್ರ ಅಣ್ಣ ಪ್ರೀತಮ್ ಅಂತ ಹೇಳಿ ಮತ್ತು ಹೆಂಡತಿ ಅಣ್ಣ ಇಬ್ಬರು ಹೋಗಿದ್ದಾರೆ. ಅವ್ರ ಜೊತೆಗೆ ಫ್ರೆಂಡ್ಸು ಹೋಗಿದ್ದಾರೆ. ಈಗಾಗಲೇ ನೆನ್ನೆ ಫ್ಲೈಟ್ ಡಿಲೇ ಆಯಿತು. 11 ಗಂಟೆಗೆ ಇದ್ದಿದ್ದು ಫ್ಲೈಟು 1 ಗಂಟೆ ಆಯಿತು. ದೇ ಹವ್ ರೀಚ್ಡ್ ಶ್ರೀನಗರ್ ಇನ್ ದ ಮಾರ್ನಿಂಗ್ ಬೈ 7 o'clock. ದೇ ಹವ್ ಐಡೆಂಟಿಫೈ ದ ಬಾಡಿ. ಐಡೆಂಟಿಫೈ ಆದಮೇಲೆ ಈಗ ತರಲಿಕ್ಕೆಲ್ಲ ಇದು ಮಾಡ್ತಿದ್ದಾರೆ. ನಮಗೆ ಆಗಿಂದಾಗೆ ಇನ್ಫಾರ್ಮೇಷನ್ ಬರ್ತಿದೆ. ದ ಬಾಡಿ ವಿಲ್ ಬಿ ಟ್ರಾವೆಲಿಂಗ್ ಫ್ರಮ್ ಶ್ರೀನಗರ್ ಟು ಬಾಂಬೆ. ಬಾಂಬೆಯಿಂದ ಬ್ಯಾಂಗ್ಳೂರು ಬರ್ತಿದೆ. 3 ಗಂಟೆಗೆ ಅಲ್ಲಿ ಬಿಟ್ಟಾಗ ಪ್ರಾಬಬ್ಲಿ ಬೈ ಈವ್ನಿಂಗ್ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಬಾಡಿ ಸಿಗ್ಬೋದು. ಅಲ್ಲಿಂದ ಸುಂದರ್ನಗರಲ್ಲಿ ಇರೋದು ಅವರ ವಾಸ. ಸೊ ಅಲ್ಲಿಗೆ ತಂದು ಇವತ್ತು ಸಂಜೆ ಅವ್ರಿಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಎಲ್ಲ ಶಿರೂರ ಮನೆಯಲ್ಲಿ ಇಟ್ಟು ನಂತರ ನಾಳೆ ಮಧ್ಯಾಹ್ನ ಅವ್ರದ್ದು ಹೆಬ್ಬಾಳದ ಇದರಲ್ಲಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡ್ತಾಯಿದ್ದೇವೆ. ಇವತ್ತು ಸಂಜೆ ಒಳಗೆ ಬಾಡಿ ಬರುತ್ತೆ. ಸಂಜೆ ಒಳಗಡೆ ಬಾಡಿ ಬರುತ್ತೆ. ಸರ್, ಮೊದಲು ಯಾರು ಕಾಲ್ ಮಾಡಿದರು ಸರ್? ಅವ್ರ ಮಿಸ್ಸಸ್ ಡಾಕ್ಟರ್ ಮೇಡಮ್ ಅವರೇ ಕಾಲ್ ಮಾಡಿ ತಿಳಿಸಿದ್ರು ಸರ್? ಅವ್ರ ಮಿಸ್ಸಸ್ಸೇ ಗಂಡನಿಗೆ ಹತ್ಯೆ ಆಗಿದೆ ಅಂತ ಹೇಳಿದ್ರು. ಹೇಳಿ ಆ ಮಗುವರು ಮತ್ತು ಇವರು ನಮ್ಮ ಮಿಲ್ಟ್ರಿ ಅವರು ತುಂಬ ಸಪೋರ್ಟ್ ಮಾಡಿ, ಇಬ್ಬರು ಲೆಫ್ಟಿನೆಂಟ್ ಕರ್ನಲ್ಸ್ LS ರೆಡ್ಡಿ ಮತ್ತು ಇನ್ನೊಬ್ಬರು ಕರ್ನಲ್ಗಳು ಎಲ್ಲ ಸತತ ಪ್ರಯತ್ನದಿಂದ ಅವನ್ನ ಸೇಫ್ ಜಾಗಕ್ಕೆ ಕರ್ಕೊಂಡೋಗಿ ಉಳಿಸ್ಕೊಂಡು ನೈಟೆಲ್ಲ. ಸೊ ಅವ್ರ ಸಮೇತ ಈಗ ಬಾಡಿ ಸಮೇತ ಹೆಂಡತಿ ಮತ್ತು ಇವರು ಬರ್ತಿದ್ದಾರೆ, ಮಗು ಎಲ್ಲ. ಹೆಂಡತಿ ಮತ್ತು 3 ವರ್ಷದ ಮಗುವಿನ ಮುಂದೆನೇ ಅವರು ಕೊಂದಿದ್ದ ಸರ್? ಇವ್ರ ಹೆಂಡತಿ ಏನಾದರೂ ಅವ್ರಿಗೆ ಮಾತನಾಡುವಂಥದ್ದು, ಆ ಥರದ್ದು ವಿರೋಧ ವ್ಯಕ್ತಪಡಿಸುವಂಥದ್ದು ಏನಾದರೂ ಮಾಡಿದ್ರಂತ? ನಿಮ್ಮ ಜೊತೆ ಮಾತನಾಡುವಾಗ ಏನು ಹಂಚ್ಕೊಂಡ್ರು ಸರ್? ನನ್ನ ಮಗ ಮಾತಾಡಿದ್ರು, ಮತ್ತು ನಮ್ಮ ಅಕ್ಕನ ಮಗನೂ ಮಾತಾಡಿದ್ದಾರೆ ಅವ್ರ ಹತ್ರ. ಸೊ ಆಕೆ ಹೇಳಿರೋ ಇಷ್ಟೇ, ಬಂದಿದ್ದ ತಕ್ಷಣ ಹಿಂದೂ ಅಂತ ಕೇಳಿದ್ರು. ಮತ್ತು ಹೆಸರು ಕೇಳಿದ್ರು. ಹೆಸರು ಕೇಳಿ ತಲೆಗೆ ಹೊಡೆದಿದ್ದಾರೆ. ವೆರಿ ಸಿನ್ಸಿಯರ್ ಹುಡುಗರು, ತುಂಬ ಸಾಫ್ಟು. ಯಾರದೇ ತಂಟೆ ತಕರಾರಿಗೆ ಹೋಗ್ತಾ ಇಲ್ಲ ಅಂತ ಮಕ್ಕಳನ್ನ ಈ ಥರ ಮಾಡಿದ್ದಾರೆ. ಆಕೆನೂ ಅಷ್ಟೇ ಡಾಕ್ಟ್ರಾಗಿ ತುಂಬ ಸೇವೆ ಮಾಡಿದ್ದಾಳೆ. ಇವನು ಸಹ ಅವನ ಮಟ್ಟಿಗೆ ಸೋಷಿಯಲ್ ವರ್ಕ್ಸ್ ಮಾಡ್ತಿದ್ದ. ಅವ್ರ ಅಣ್ಣ ಪ್ರೀತಮ್ ಸಹ ಇಲ್ಲಿನ ಸುಂದರನಗರದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರಂಥ ಹುಡುಗ. ಸೊ ಈಗ ಎಲ್ರಿಗೂ ಆಘಾತ ಆಗಿದೆ. ಈಗ ಅವ್ರ ತಂದೆ ರಿಟೈರ್ಡ್ KS ಆಫೀಸರಾ ಸರ್? ಈಗ ತಾಯಿ ಆರೋಗ್ಯ ಕೂಡ ಸರಿಯಿಲ್ಲ, ಅವ್ರಿಗೆ ವಿಚಾರ ತಿಳಿಸಿದ್ರ ಸರ್? ಅವ್ರಿಗೆ ತಂದೆ ತಾಯಿಗೆ ನಿನ್ನೆ ಪೂರ್ತಿ ತಿಳಿಸ್ಲಿಲ್ಲ. ಯಾಕಂದರೆ ಅವ್ರು ಇದು ಮಾಡ್ತಾರೆ ಅಂತ ಅವ್ರ ತಂದೆ ನ್ಯೂಸ್ ಪೇಪರ್ ಬೆಳಗ್ಗೆ ನೋಡಿ ಅವ್ರಿಗೆ ಗೊತ್ತಾಗಿದೆ. ತಾಯಿಗೆ 10 ಗಂಟೆ ಮೇಲೆ ತಿಳಿಸಿದ್ವಿ. ಅವರು ಆಕ್ಸಿಜನಲ್ಲಿದ್ದಾರೆ. ಈಗ ಡಾಕ್ಟ್ರ್ ಎಲ್ಲ ಪ್ಯಾರಾಮೀಟರ್ಸು ಅಬ್ಸರ್ವ್ ಮಾಡ್ತಿದ್ದಾರೆ. ಶಿಲ್ ಬಿ ಓಕೆ. ಅವರು ಹೀಗೆ ಸರ್ ಮೊದಲೇ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ, ಆರೋಗ್ಯವಂತರಾಗಿಲ್ಲ. ಈ ವಿಚಾರ ಅವರಿಗೆ ತಿಳಿಸಿದಾಗ ಹೇಗೆ ರಿಯಾಕ್ಟ್ ಮಾಡಿದ್ರು? ಅರಿವಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಅಂತ ವಿಚಾರ. ಅಯ್ಯಮ್ಮ, ನಿನ್ನೆಯಿಂದ ಬರೀ ನಾವು ಹೇಳಿದ್ವಿ ಅವನಿಗೆ ಕಾಲು ರೇಟಾಗಿದೆ, ಟೆರರಿಸ್ಟ್ ಅಟ್ಯಾಕ್ ಆಗಿದೆ, ಇವ್ರು ಓಡಬೇಕಾದ್ರೆ ಎಲ್ಲೂ ಬಿದ್ದುಬಿಟ್ಟ, ಅದಕ್ಕೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಪ್ರೀತಮ್ನ ಕಳಿಸ್ಕೊಟ್ವಿ. ಅವನು ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಾರೆ ಅಂತ ಕೇಳಿದ್ರು. ಸೊ ಪ್ರೀತಮ್ ಅವನೇ ಅವ್ರ ತಾಯಿ ಜೊತೆ ಕೂತು ಅವನ ಹೇಳ್ದ, ಅವರ ಭೂಷಣ್ ಅವ್ರ ಅಣ್ಣ ಹೇಳಿದ ನಂತರ ಅಯ್ಯಮ್ಮ ಆಗಲೇ ಕೇಳಿದ್ಲು ಏನು ಎತ್ತ ಅಂತ ಹೇಳಿದರು. ಇಲ್ಲ ಏನೂ ಆಗಿಲ್ಲ, ಈಸ್ ಓನ್ಲಿ ಸೀರಿಯಸ್ಸು, ಹೋಗ್ತಾಯಿದ್ದೀವಿ, ಕರ್ಕೊಂಬರ್ತೀವಿ ಅಂತ ಹೇಳಿದ್ವಿ. ಇವತ್ತು
10 ಗಂಟೆಯಲ್ಲಿ ಹೇಳಿದ್ವಿ ಅವ್ರಿಗೆ. ಆಯಮ್ಮ ಏನು ಇದೇ ಮಾಡಲಿಲ್ಲ. ಸೊ ಮೆಂಟಲಿ ಸ್ವಲ್ಪ ಸ್ಟಬ್ಬರ್ನಾಗಿ ಮಾಡ್ಕೊಂಡ ನಂತರ ಶಿ ಎಕ್ಸ್ಪ್ಲೋಡೆಡ್. ಅಂದರೆ ನಾವೇ ಹೇಳಿದ್ವಿ ದುಃಖ ಒಳಗಡೆ ಇಟ್ಕೋಬಾರ್ದು ಅಂತ. ಆಗ ಎಕ್ಸ್ಪ್ಲೋಡ್ ಆದರು. ಮತ್ತು ಅವ್ರನ್ನ ಡಾಕ್ಟ್ರು ಬಂದು ನೋಡಿ ಎಲ್ಲ ಪ್ಯಾರಾಮೀಟರ್ಸ್ ಚೆಕ್ ಮಾಡಿ ಅವ್ರಿಗೆ ಬೇರೆ ಟ್ಯಾಬ್ಲೆಟ್ಸು ಕೊಟ್ಟರು. ಶಿ ಈಸ್ ಆ್ಯಸ್ ಆಫ್ ನೌ ಶಿ ಈಸ್ ಸ್ಟೇಬಲ್. ಈಗ ಅಲ್ಲಿ ಡೆಡ್ ಬಾಡಿನ ತೊಗೊಂಡಿದ್ದಾರಂತ ಸರ್ ಆಲ್ರೆಡಿ? ಆ ಪ್ರಕ್ರಿಯೆಗಳು ಶುರುವಾಗಿದೆನಾ? ಇದು ಪ್ರೀತಮ್ ಅವ್ರ ಅಣ್ಣ ಹೋಗಿ ಐಡೆಂಟಿಫೈ ಮಾಡಿದ್ದಾನೆ. ಸೊ ಎವ್ರಿಥಿಂಗ್ ವಾಸ್ ಐಡೆಂಟಿಫೈಡ್ ಆ್ಯಂಡ್ ಈಗಾಗಲೇ ಮೂವ್ ಮಾಡ್ತಿದ್ದಾರೆ. ಆ್ಯಂಡ್ ಇಟ್ ವಿಲ್ ಬಿ ಡೈರೆಕ್ಟ್ ಏರ್ಪೋರ್ಟಿಂದ ಮನೆಗೆ ಬರುತ್ತೆ, ಇಲ್ಲಿಂದ ಹೆಬ್ಬಾಳ ಚಿತಾಗಾರದಲ್ಲಿ ನಾಳೆ ಅಂತ್ಯ ಸಂಸ್ಕಾರ. ಅಂತ್ಯ ಸಂಸ್ಕಾರ ಮಾಡಿ. ಇದು ಅವರ ಸೋದರ ಮಾವ ಹೇಳ್ತಾ ಇರುವಂಥದ್ದು. ಯಾರ ತಂಟೆಗೂ ಕೂಡ ಹೋಗ್ತಾ ಇರಲಿಲ್ಲ. ಅವರಾಯಿತು, ಅವ್ರ ಪಾಡಾಯಿತು. ತುಂಬ ಶಿಸ್ತು ಇರುವಂತಹ ಒಂದು ಕುಟುಂಬ. ಆದರೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಕೃತ್ಯದಿಂದ ಬಲಿಯಾಗ್ತಾರೆ ಅನ್ನುವಂಥದ್ದು ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅನ್ನುವಂಥದ್ದನ್ನು, ಜೊತೆಗೆ ಅವರ ಸುಂದರ ಕುಟುಂಬವನ್ನು ನೆನೆದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಮೃತದೇಹವನ್ನು ತರೋದಕ್ಕೆ ಈಗ ಅವರ ಅಣ್ಣ ಜೊತೆಗೆ ಅವರ ಒಂದಿಷ್ಟು ಕುಟುಂಬದ ಸದಸ್ಯರು ಹೋಗಿದ್ದಾರೆ. ಮಧ್ಯಾಹ್ನ ಒಂದು 3 ಗಂಟೆ ಅಥವಾ ಸಂಜೆ ಒಂದು 4-5 ಗಂಟೆ ಒಳಗಾಗಿ ಮೃತದೇಹ ಬೆಂಗಳೂರಿಗೆ ಬರುತ್ತೆ. ಅದಾದ ನಂತರ ಪಾರ್ಥಿವ ಶರೀರವನ್ನು ತಮ್ಮ ಸಂಬಂಧಿಕರಿಗೆ ಅವರ ದರ್ಶನಕ್ಕೆ ಕೂಡ ಇಡಲಾಗುತ್ತೆ. ನಾಳೆ ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ವಿಡಿಯೋ ಜರ್ನಲಿಸ್ಟ್ ರಾಜು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.